ಕ್ರಿಯೇಟಿನ್ ಅದು ಸೇಫ್ ಅದು? ಕ್ರಿಯೇಟಿನ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸ್ಟಡಿಡ್ ಸಪ್ಲಿಮೆಂಟ್. ಅದು ಇವಾಗವರೆಗೆ ಏನು ಪ್ರಾಬ್ಲಮ್ ಕಂಡಿಲ್ಲ. ರಿಸರ್ಚ್ ಮಾಡಿರುವಂತದ್ದು ಮೋಸ್ಟ್ ಅಡಲ್ಟ್ಸ್ ಮೇಲೆ, ಬೇರೆ ಏಜ್ ಗ್ರೂಪ್ ಮೇಲೆ ದೇ ಹ್ಯಾವನ್ ಟ್ರೈಡ್ ಸೋ ಮಚ್. ವಯಸ್ಕರು above 18. Above 18. Okay. Not so much on very old population, not so much on very young population also. So ಅವರಿಗೆ ಇಟ್ಸ್ ಪರ್ಫೆಕ್ಟ್ಲಿ ಪ್ರೂವ್ಡ್ ಸೇಫ್. ಪರ್ ಡೇ ಎಷ್ಟು ತಗೋಬಹುದು? 3 to 5 grams per day. ನೆಕ್ಸ್ಟ್ ಈಗ ಪ್ರೀ ವರ್ಕೌಟ್ ಅಂತ ತಗೊಂತಾರೆ. ಎನರ್ಜಿ ಬರ್ತಾ ಇಲ್ಲ, ಎನರ್ಜಿ ಬೇಕು, ಜಾಸ್ತಿ ಲಿಫ್ಟ್ ಮಾಡಕ್ಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಕ್ರಿಯೇಟಿನ್ ಕೂಡ ಅದಕ್ಕೆ ತಗೊಳ್ಳೋದಲ್ಲ, ಸ್ಟ್ರೆಂತ್ಗೋಸ್ಕರ, ಸ್ಟಾಮಿನಾಗೋಸ್ಕರ. ಸ್ಟ್ರೆಂತಿಗೋಸ್ಕರ ನಾವು ನ್ಯಾಚುರಲಿ ಕ್ರಿಯೇಟಿನ್ ಅನ್ನೋದು ಒಂದು ಅಮೈನೋ ಆಸಿಡ್, ನಾನು ಹೇಳಿದ್ನಲ್ಲ, ಒಂದಷ್ಟು ಪ್ರೋಟೀನ್ ಅಮೈನೋ ಆಸಿಡ್ ಸೇರ್ಬಿಟ್ಟು ನಮ್ ಲಿವರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕ್ರಿಯೇಟಿನ್ ಅನ್ನೋದು ಸಬ್ಸ್ಟೆನ್ಸ್. ATP. ನಮ್ದ್ರಲ್ಲಿ 3 ಎನರ್ಜಿ ಸಿಸ್ಟಮ್ ಇದೆ. ಮೊದಲನೇದು ಕ್ರಿಯೇಟಿನ್ ಫಾಸ್ಫೇಟ್ ಸಿಸ್ಟಮ್ ಅಂತ ಕರಿತೀವಿ, ಎರಡನೇದು ಆನರೋಬಿಕ್ ಗ್ಲೈಕಾಲಿಟಿಕ್ ಸಿಸ್ಟಮ್ ಅಂತ ಕರಿತೀವಿ, ಮೂರನೇದು ಏರೋಬಿಕ್ ಆಕ್ಸಿಡೇಟಿವ್ ಸಿಸ್ಟಮ್ ಅಂತ ಕರಿತೀವಿ. ಮೂರನ್ನು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತೀವಿ ನಾವು. ಯಾವಾಗ ನಮಗೆ ತುಂಬಾ ಎನರ್ಜಿ ಬೇಕು ಬಟ್ ಶಾರ್ಟ್ ಟೈಮ್ ಅಲ್ಲಿ ಬೇಕು, ಅವಾಗ ನಾವು ಮೊದಲನೇದು ATP-CP ಅಂದ್ರೆ ಕ್ರಿಯೇಟಿನ್ ಫಾಸ್ಫೇಟ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಅಲ್ಲಿ ಕ್ರಿಯೇಟಿನ್ ಇಸ್ ದ ಫ್ಯೂಲ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.